ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಧರ್. ಇವತ್ತಿನ ಪದ್ಯ ರನ್ನನ ಗದಾಯುಧದಿಂದ ಆಯ್ದಂಥ ಪೀಠಿಕಾ ಪದ್ಯ. ಇಲ್ಲಿ ರನ್ನ ಶ್ರೀಮನ್ನಾರಾಯಣನಿಗೂ ಮತ್ತು ತನ್ನ ಆಶ್ರಯದಾತ ಆದಂತಹ ಸತ್ಯಾಶ್ರಯನಿಗೂ ಅಭೇದವನ್ನು ಕಲ್ಪಿಸಿ ಹೇಳುವಂಥ ಪದ್ಯ. ಶ್ರೀ ಯುವತಿ ಪ್ರಿಯಂ ಬಲಯುತಂ ಬಲಿದರ್ಪಹರಂ ಜಿತಾರಿ ದೈತೇಯಂ ಅನಂತ ಭೋಗ ನಿಲಯಂ ಪ್ರತಿಪಾಲಿತ ಧರ್ಮ ಚಕ್ರ ನಬ್ಜಾಯತ ನೇತ್ರಂ ನಾದಿಪುರುಷಂ ಪುರುಷೋತ್ತಮನೀ ಚಾಳುಕ್ಯ ನಾರಾಯಣ ದೇವನೀಗೆಮಗೆ ಮಂಗಳ ಕಾರಣಮುತ್ಸವಂಗಳಂ. ಅಂದರೆ ಶ್ರೀ ಯುವತಿ ಪ್ರಿಯಂ, ಲಕ್ಷ್ಮಿಗೆ ಪ್ರಿಯವಾದವನು ಶ್ರೀ ವಿಷ್ಣು. ಬಲಯುತಂ, ಅದೇ ವಿಷ್ಣು ಕೃಷ್ಣನ ಅವತಾರವಾದಾಗ ಬಲರಾಮನ ಸೋದರನಾದವನು ಬಲಯುತಂ. ಬಲಿದರ್ಪರಂ, ವಾಮನ ಅವತಾರನಾಗಿ ಬಂದು ಬಲಿಯ ದರ್ಪವನ್ನು ನಾಶ ಮಾಡಿದವನು. ಜಿತಾರಿ ದೈತೇಯಂ, ಅನೇಕ ರಾಕ್ಷಸರುಗಳನ್ನೆಲ್ಲ ಗೆದ್ದವನು. ಅನಂತ ಭೋಗ ನಿಲಯಂ, ಅನಂತ ಎಂಬ ಸರ್ಪವನ್ನೇ ತನ್ನ ನಿಲಯ ಮನೆಯನ್ನಾಗಿ ಮಾಡಿಕೊಂಡವನು. ಪ್ರತಿಪಾಲಿತ ಧರ್ಮಚಕ್ರಂ, ಈ ಭೂಲೋಕದಲ್ಲಿ ಪ್ರತಿ ಸಾರಿಯೂ ಧರ್ಮವನ್ನು ಪಾಲಿಸುವುದಕ್ಕಾಗಿ ಅವತಾರವೆತ್ತವನು ಹಾಗೂ ಸುದರ್ಶನ ಚಕ್ರವನ್ನು ತನ್ನ ಕೈಯಲ್ಲಿ ಹಿಡಿದವನು. ಅಥವಾ ಮಹಾಭಾರತದಲ್ಲಿ ಧರ್ಮರಾಯನ ಮೂಲಕ ಧರ್ಮಚಕ್ರವನ್ನು ಸ್ಥಾಪಿಸಲು ಪ್ರಯತ್ನಪಟ್ಟವನು ಅಂತ ಕೂಡ ಅಂದ್ಕೋಬಹುದು. ಪ್ರತಿಪಾಲಿತ ಧರ್ಮಚಕ್ರಂ ಅಬ್ಜಾಯತ ನೇತ್ರಂ, ಕಮಲ ನೇತ್ರದವನು. ಅನಾದಿ ಪುರುಷಂ, ಅಂದರೆ ಈ ಸೃಷ್ಟಿಗೆ ಮೂಲ ಪುರುಷ, ಆದಿಪುರುಷ. ಹೇಗೆ ನಾವು ಪ್ರೆಸಿಡೆಂಟಿಗೆ ಫಸ್ಟ್ ಸಿಟಿಜನ್ ಅಂತ ಏನು ಹೇಳ್ತೀವೋ, ಮೊದಲ ಪ್ರಜೆ ಅಂತ ಹೇಳ್ತೀವೋ, ಆ ಥರ ಅಬ್ಜಾಯತ ನೇತ್ರಂ ನಾದಿಪುರುಷಂ ಪುರುಷೋತ್ತಮಂ, ಪುರುಷರಲ್ಲೇ ಉತ್ತಮನಾದವನು. ಈ ಚಾಳುಕ್ಯ ನಾರಾಯಣ ದೇವ ನೀಗೆಮಗೆ, ಚಾಳುಕ್ಯ ನಾರಾಯಣ ದೇವ ಯಮಗೆ ಮಂಗಳ ಕಾರಣ ಮುತ್ಸಮಂಗಳಂ, ಯಮಗೆ ಮಂಗಳ ಕಾರಣಗಳನ್ನು ಮಂಗಳಗಳನ್ನು ಕರುಣಿಸು ಅಂತ ಹೇಳ್ತಾನೆ. ಇದನ್ನೇ ನಾವು ಸತ್ಯಾಶ್ರಯನಿಗೆ ಅನ್ವಯಿಸಿದಾಗ ಶ್ರೀ ಯುವತಿ ಪ್ರಿಯಂ, ರಾಜ್ಯಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದವನು. ಬಲಯುತಂ, 4 ಸೇನೆ, ಚದುರಂಗ ಸೇನೆ ಅಂತ ನಾವೇನು ಹೇಳ್ತೀವಿ, ಆ ಬಲಗಳನ್ನು ಒಳ್ಳೆಯ ಶಕ್ತಿಶಾಲಿಯಾದ ಸೈನ್ಯವನ್ನು ಹೊಂದಿದವನು. ಬಲಿದರ್ಪಹರಂ, ಅನೇಕ ಬಹಳ ಬಲಿಶಾಲಿ ಶತ್ರು ರಾಜರನ್ನ ಗೆದ್ದವನು. ಜಿತಾರಿ ದೈತೇಯಂ, ರಾಕ್ಷಸರಂತ ಅತ್ಯಂತ ಶಕ್ತಿಶಾಲಿ ರಾಜರುಗಳನ್ನು ಕೂಡ ಗೆದ್ದವನು. ಅನಂತ ಭೋಗ ನಿಲಯಂ, ಅನಂತ ಭೋಗ ನಿಲಯ, ಇಡೀ ರಾಜ್ಯಕ್ಕೆ ಅಧಿಪತಿಯಾದವನು. ಪ್ರತಿಪಾಲಿತ ಧರ್ಮಚಕ್ರಂ, ರಾಜ್ಯದ ಧರ್ಮಚಕ್ರವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವಂಥವನು. ಅಬ್ಜಾಯತ ನೇತ್ರಂ, ಕಮಲದ ಕಣ್ಣಿನಂಥವನು ಹಾಗೂ ಸುಂದರಾಂಗ. ಆದಿಪುರುಷಂ, ಅನಾದಿ ಪುರುಷಂ, ಅಂದರೆ ಈ ರಾಜ್ಯಕ್ಕೆ ಪ್ರಥಮ ಪುರುಷವನು. ಪುರುಷೋತ್ತಮಂ, ಪುರುಷೋತ್ತಮಂ, ಒಳ್ಳೆಯ ಗುಣಗಳನ್ನು ಹೊಂದಿರುವಂತಹ ಪುರುಷ, ಪುರುಷೋತ್ತಮಂ. ಈ ಚಾಳುಕ್ಯ ನಾರಾಯಣ ದೇವ, ಈ ಚಾಳುಕ್ಯ ಸಾಮ್ರಾಜ್ಯ ಚಕ್ರವರ್ತಿ ಸತ್ಯಾಶ್ರಯ ನಮಗೆ ಮಂಗಳವನ್ನು ಉಂಟು ಮಾಡಲಿ ಅಂತ ರನ್ನ ಇಲ್ಲಿ ಹೇಳ್ತಾನೆ.